ಧಾರವಾಡದಲ್ಲಿ ಅಲ್ಟ್ರಾಟೆಕ್ ಕಂಪನಿಯ ಗೋಡೆ ಕುಸಿತವಾಗಿದ್ದು ಕಾರ್ಮಿಕರಿಗೆ ಗಾಯವಾಗಿರುವಂತಹ ಘಟನೆ ನಡೆದಿದೆ. ಬಿಹಾರ ಮೂಲದ ಇಬ್ಬರು ಕಾರ್ಮಿಕರಿಗೆ ಗಂಭೀರ ಗಾಯ ಆಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದ ಬಳಿ ಈ ಘಟನೆ ನಡೆದಿದೆ. ಕೆಲಸ ಮಾಡ್ತಾ ಇದ್ದಂತ 14 ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾಜು ಮಾಥೂರ್, ರಮೇಶ್ ಎಂಬುವರಿಗೆ ಗಂಭೀರ ಗಾಯ ಆಗಿದ್ದು, ಇನ್ನುಳಿದ ಹಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಗರಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಗಾಯಾಳುಗಳು ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅಲ್ಟ್ರಾಟೆಕ್ ಕಂಪನಿಯ ಗೋಡೆ ಕುಸಿತವಾಗಿದೆ, ಕಾರ್ಮಿಕರಿಗೆ ಗಾಯವಾಗಿದೆ. ಒಟ್ಟು 14 ಜನ ಕಾರ್ಮಿಕರು ಅಲ್ಲಿ ಇದ್ರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದ ಬಳಿ ನಡೆದಿರುವಂತಹ ಘಟನೆ. ಆದರೆ ಬಿಹಾರ ಮೂಲದ ಇಬ್ಬರು ಕಾರ್ಮಿಕರಿಗೆ ಗಂಭೀರ ಗಾಯ ಆಗಿದ್ದು, ಅವರನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ರಾಜು ಮಾತು ರಮೇಶ್ ಅನ್ನೋರಿಗೆ ಗಾಯ ಆಗಿದೆಯಂತೆ. ಇನ್ನುಳಿದ ಹಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ದು, ಅವರಿಗೂ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವೀದ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜಾವೀದ್, ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಹೇಗೆ? ಸದ್ಯ ಆ ಗಂಭೀರ ಗಾಯವಾಗಿದ್ದಂತಹ ಇಬ್ಬರ ಪರಿಸ್ಥಿತಿ ಹೇಗಿದೆ? ನಿಜ ನೈನಾ, ಧಾರವಾಡ ತಾಲೂಕಿನ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಅಲ್ಟ್ರಾಟೆಕ್ ಏನು ಲೈಟ್ ವೇಟ್ ಸಿಮೆಂಟ್ ಬ್ಲಾಕ್ ಅನ್ನ ತಯಾರು ಮಾಡುವಂತ ಈ ಕಂಪನಿ ಇದೆ. ಆ ಕಂಪನಿ ಏನಂತಿದ್ರೆ ಆ ಸಿಮೆಂಟ್ ಸ್ಟಾಕ್ ಮಾಡುವಂತ ಏನು ಸಿಂಟೆಕ್ಸ್ ಇರ್ತವೆ, ಆ ಸಿಂಟೆಕ್ಸ್ ಏನಂತಿದ್ರೆ ಏಕಾಏಕಿ ಬಿದ್ದಿರೋದ್ರಿಂದ ಅದರಲ್ಲಿ ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕರು 14 ಜನ ಆ ಒಂದು ಏನಂತ ಹೇಳಿದ್ರೆ ಸಿಮೆಂಟಿನ ಬ್ಲಾಕ್ ಏನು ಸಿಂಟೆಕ್ಸ್ ಇದ್ದು ಅದ್ರ ಕೆಳಗಡೆ ಏನಂತ ಹೇಳಿದ್ರೆ ಸಿಲುಕಿದ್ರು. ಅವರನ್ನ ತಕ್ಷಣವಾಗಿ ಏನಂತ ಹೇಳಿದ್ರೆ ಕ್ರೇನ್ ತರುವ ಮೂಲಕ ಬಚಾವ್ ಮಾಡುವಂತ ಕೆಲಸವನ್ನ ಮಾಡಿದರೆ. ಅದರಲ್ಲಿ ರಾಜ್ಕುಮಾರ್ ಮತ್ತು ರಮೇಶ್ ಅನ್ನುವಂತ ಇಬ್ಬರು ಏನಂತ ಹೇಳಿದ್ರೆ ಬಿಹಾರ ಮೂಲದ ಕಾರ್ಮಿಕರು ಏನ್ ಕೆಲಸ ಮಾಡ್ತಾ ಇದ್ರು, ಅವರಿಗೆ ಸ್ವಲ್ಪ ಏನಂತ ಹೇಳಿದ್ರೆ ಗಂಭೀರ ಗಾಯ ಆಗಿತ್ತು. ಎಲ್ರನ್ನೂ ಏನಂತ ಹೇಳಿದ್ರೆ ಧಾರವಾಡ ಏನು ಜಿಲ್ಲಾ ಆಸ್ಪತ್ರೆಗೆ ತಂದು ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಟ್ಟು ಗಂಭೀರ ಗಾಯಗೊಂಡಿರುವಂತ ರಾಜ್ಕುಮಾರ್ ಮತ್ತು ರಮೇಶ್ಗೆ ಖಾಸಗಿ ಆಸ್ಪತ್ರೆಗೆ ಏನಂತ ಹೇಳಿದ್ರೆ ಈಗ ಸಾಗಿಸಿರುವಂತದ್ದು. ನಿಜವಾಗ್ಲೂ ಏನಂತ ಹೇಳಿದ್ರೆ ಘಟನೆ ನಡೆದಾಗ 14 ಜನ ಏನಂತ ಹೇಳಿದ್ರೆ ಕಾರ್ಮಿಕರು ಒಳಗಡೆ ಸಿಲುಕಿರುವಂತ ಮಾಹಿತಿ ಈಗ ಸದ್ಯಕ್ಕೆ ಪೊಲೀಸರು ಕೊಟ್ಟಿರುವಂತದ್ದು. ಗರಗ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಏನಂತ ಹೇಳಿದ್ರೆ ನಡೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಯನ, ಥ್ಯಾಂಕ್ ಯು ಜಾವೀದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.